ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇವತ್ತು ಒಂದು ಸಾಫ್ಟ್ ಆಗಿರುವಂಥ ಅನ್ನ ಹಾಕಿ ರಾಗಿ ಮುದ್ದೆನ ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ತೋರಿಸ್ಕೊಡ್ತೀನಿ. ತುಂಬ ಸಾಫ್ಟ್ ಇರುತ್ತೆ, ಬಾಯಲ್ಲಿಟ್ಟರೆ ಹಂಗೆ ಕರಗಿ ಹೋಗುತ್ತೆ. ಆ ರೀತಿಯಾದ ಒಂದು ರಾಗಿ ಮುದ್ದೆನ ನಾನು ಮಾಡಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಳೆ ಸಾರು ಮತ್ತು ಸೊಪ್ಪು ಸಾರು, ಬೇಳೆ ಸಾರು, ತರಕಾರಿ ಸಾಂಬಾರು ಮತ್ತು ಚಿಕನ್ ಮಟನ್ ಸಾರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಮುದ್ದೆ. ಒಂಚೂರು ಗಂಟಾಗದೆ ರೀತಿಯಲ್ಲಿ ನಾನು ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಮುದ್ದೆನ, ರಾಗಿ ಮುದ್ದೆನ ಮಾಡಿ ತೋರಿಸ್ತೀನಿ. ಅನ್ನ ಹಾಕಿ ರಾಗಿ ಮುದ್ದೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ ನಾನು 3 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಈ ಕಡೆ ನೋಡಿ ನೀರು ಬಿಸಿ ಆಗ್ತಾ ಇದೆ. ಇದಕ್ಕೆ ನಾನು ಕೆಂಪಕ್ಕಿ ಅನ್ನನ ಹಾಕ್ತಾ ಇದ್ದೀನಿ. ಏಕೆಂದರೆ ಬಿಳಿ ಅಕ್ಕಿ ಅನ್ನ ಇದ್ದರೆ ನೀವು ಹಾಕ್ಕೊಳ್ಳಿ. ನಾನು ಇದು ಕೆಂಪಕ್ಕಿ ಅನ್ನ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಹರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕುದಿಲಿಕ್ಕೆ ಬಿಡ್ತೀನಿ ನೋಡಿ. ಒಂದು ಕುದಿ ಬಂದಿದೆ. ಇದಕ್ಕೆ ನಾನು ಅರ್ಧದಿಂದ ಮುಕ್ಕಾಲು ಬೌಲ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮುದ್ದೆ ಕೋಲಿಂದ ಚೆನ್ನಾಗಿ ಗೊಟಾಯಿಸ್ಕೊಳ್ತೀನಿ ನೋಡಿ. ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಒಂಚೂರು ಗಂಟಾಗಲ್ಲ ನೋಡಿ. ಈ ರೀತಿಯಾಗಿ ಬಂದಿದೆ, ಸ್ವಲ್ಪನೂ ಗಂಟಾಗಲ್ಲ. ಇದನ್ನು ಮುಚ್ಚಿಡ್ತೀನಿ, 5 ನಿಮಿಷ ಆಗಲಿ ಇದು. ಓಕೆ ಫ್ರೆಂಡ್ಸ್, ನೋಡಿ 5 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಓಪನ್ ಮಾಡ್ಕೊಳ್ತೀನಿ. ಮತ್ತು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮುದ್ದೆ ಕೋಲಿಂದ ಗೊಟಾಯಿಸ್ತೀನಿ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ ಇದು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಇರುತ್ತೆ ಇದು ಮುದ್ದೆ. ಸ್ವಲ್ಪ ಕೈ ನೋವು ಬರುತ್ತೆ, ಬಟ್ ಅದನ್ನು ಸ್ವಲ್ಪ ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಇರುತ್ತೆ. ಈ ರೀತಿಯಾಗಿ ನಾವು ಮುದ್ದೆ ಕೋಲಿಂದ ಗೊಟಾಯಿಸ್ಬೋದು. ಈ ಕಡೆ ನೋಡಿ ಪ್ಲೇಟನ್ನು ಮುಚ್ಚಿ ನಾನು ಮತ್ತೆ 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ನೋಡಿ. 5 ನಿಮಿಷ ಬೆಂದಾಗಿದೆ. ಈ ರೀತಿಯಾಗಿ ನಾವು 5 ನಿಮಿಷ ಬಿಟ್ಟು ಆ ನಂತರದಲ್ಲಿ ಗೊಟಾಯಿಸ್ಬೇಕು. ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಮತ್ತು ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ 5 ನಿಮಿಷ ಬಿಟ್ಟು ನಾವು 5 ನಿಮಿಷ ಬೇಯಿಸೋದು, 5 ನಿಮಿಷ ಇದನ್ನು ಚೆನ್ನಾಗಿ ಮುದ್ದೆ ಕೋಲಿಂದ ಗೊಟಾಯಿಸೋದು ಮಾಡಬೇಕು. ಆ ರೀತಿ ಇದ್ದಾಗ ತುಂಬ ಸಾಫ್ಟ್ ಮತ್ತು ಸ್ಮೂತಾಗಿ ಬರುತ್ತೆ. ಒಂಚೂರು ಗಂಟಿರಲ್ಲ ಫ್ರೆಂಡ್ಸ್. ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು 5 ನಿಮಿಷ ನಾನು ಬೇಯಿಸ್ಕೊಳ್ತೀನಿ ನೋಡಿ. ಆಗಿದೆ. ಮತ್ತೆ ಇದನ್ನು ಗೊಟಾಯಿಸ್ಕೊಳ್ತೀನಿ ನಾನು. ಯಾವ ರೀತಿಯಾಗಿ ಬಂದಿದೆಯೋ ಒಂದು ಸ್ವಲ್ಪನೂ ಗಂಟಾಗಿಲ್ಲ ಫ್ರೆಂಡ್ಸ್. ಈ ಕಡೆ ಒಂದು ಬೌಲಿಗೆ ನೀರು ತಗೊಂಡಿದ್ದೀನಿ ನೋಡಿ, ತಣ್ಣೀರನ್ನು ತಗೊಂಡಿದ್ದೀನಿ ನಾನು. ಅದರಲ್ಲಿ ಕೈ ಅದ್ಬಿಟ್ಟು ಈ ಕಡೆ ಒಂದು ಪ್ಲೇಟನ್ನು ತಗೊಂಡಿದ್ದೀವಿ. ಆ ಪ್ಲೇಟ್ ಮೇಲೆ ಸ್ವಲ್ಪ ನೀರು ಸವರ್ಕೊಂಡ್ಬಿಟ್ಟು ಮಾಡಿರುವಂಥ ಮುದ್ದೆನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಿದಾಗ ನೈಸಾಗುತ್ತೆ ಮತ್ತು ಬಿಸಿ ತಾಗಲ್ಲ, ಕೈಗೆ ಚೆನ್ನಾಗಾಗುತ್ತೆ ನೋಡಿ. ಪ್ಲೇಟಿಗೆ ಅದೇ ರೀತಿಯಾಗಿ ಉಂಡೆ ಎಲ್ಲ ಮಾಡಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ. ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಸಾಫ್ಟಾಗಿ ಮಾಡ್ಬೋದು. ಈ ಕಡೆ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ, ಸರ್ವ್ ಮಾಡ್ಕೊಳ್ತೀನಿ ನೋಡಿ. ಒಂದು ಪ್ಲೇಟಿಗೆ ನಾನು ಒಂದು ಮುದ್ದೆ ಉಂಡೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೊಪ್ಪು ಸಾರಿದೆ, ಮಸ್ಸಾರು ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ 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 ಟೇಸ್ಟಿಯಾಗಿರುತ್ತೆ. ಬೇಳೆ ಸಾಂಬಾರಿಂದ ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ. ಈ ಕಡೆ ನೋಡಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ. ಮೊಟ್ಟೆ, ಬೇಳೆ ಸಾಂಬಾರು ಮತ್ತು ಮುದ್ದೆನ ತಗೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಸಾಫ್ಟಾಗಿ ಬೆಣ್ಣೆ ಥರ ಮಾಡ್ಕೋಬೋದು. ನೋಡಿದ್ರಲ್ಲ ಹೇಗೆಲ್ಲ ಮಾಡಿದ್ದೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಈಸಿಯಾದ ರೆಸಿಪಿಗಳನ್ನು ನೀವು ನೋಡೋದಾದರೆ ಈ ವರ್ಲ್ಡ್ ಕುಕಿಂಗ್ ಚಾನಲನ್ನು ನೋಡಿ.
ತುಂಬ 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 ಚೆನ್ನಾಗಿರುವಂಥ ಮುದ್ದೆನ ಮಾಡಿದ್ದೀನಿ. ನೀವು ಟ್ರೈ ಮಾಡಿ, ಆ ನಂತರದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹೇಗೆಲ್ಲ ಬಂದಿದೆ ಎಂಬುದಾಗಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಬಾಯ್.